ಜ್ಞಾನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾವು ಏಕೆ 60, 70, 80, 90 ಮತ್ತು 100 ವರ್ಷಗಳ ಹುಟ್ಟುಹಬ್ಬವನ್ನು ಇಷ್ಟೊಂದು ವಿಜೃಂಭಣೆಯಿಂದ ಆಚರಿಸುತ್ತೇವೆ? ಇದು ಕೇವಲ ಸಂಪ್ರದಾಯವೇ? ಅಲ್ಲ. ಮಹಾಭಾರತದ ಯಯಾತಿ ಮಹಾರಾಜನ ಕಥೆಯಂತೆ ವಯಸ್ಸಾದಂತೆ ಮನುಷ್ಯನಲ್ಲಿ ಮೂಡುವ 5 ಹಂತದ ಜ್ಞಾನೋದಯದ ಸಂಕೇತ ಇದು. 60 ವರ್ಷ ಅಥವಾ ಷಷ್ಠಿಪೂರ್ತಿ. ಈ ವಯಸ್ಸಿನಲ್ಲಿ ಆಸೆಗಳು ಕಮ್ಮಿಯಾಗಿ ನೆಮ್ಮದಿಯ ಹುಡುಕಾಟ ಆರಂಭವಾಗುತ್ತದೆ. ನನಗೇನು ಸಿಕ್ಕಿತು ಅನ್ನುವುದಕ್ಕಿಂತ ಜೀವನದಲ್ಲಿ ಯಾವುದು ಮುಖ್ಯ ಎಂಬ ಅರಿವು ಮೂಡುತ್ತದೆ. 70 ವರ್ಷ ಭೀಮರಥ ಶಾಂತಿ. ಇಲ್ಲಿ ವಾದ ವಿವಾದಗಳಿಗಿಂತ ಶಾಂತಿ ಮುಖ್ಯ ಅನಿಸುತ್ತೆ. ಬೇರೆಯವರ ಎದುರು ನಮ್ಮನ್ನು ನಾವು ಸಾಬೀತುಪಡಿಸುವ ಅಗತ್ಯ ಇರೋಲ್ಲ. ಗೆಲ್ಲುವುದಕ್ಕಿಂತ ಸಂಬಂಧಗಳನ್ನು ಉಳಿಸಿಕೊಳ್ಳೋದು ದೊಡ್ಡದು ಎಂಬ ಪರಿಪಕ್ವತೆ ಬರುತ್ತೆ. 80 ವರ್ಷ ಶತಾಭಿಷೇಕ ಅಥವಾ ಸಹಸ್ರಚಂದ್ರ ದರ್ಶನ. ಈ ವಯಸ್ಸಿನಲ್ಲಿ ನಿಮ್ಮ ಮಾತುಗಳಿಗಿಂತ ನಿಮ್ಮ ಉಪಸ್ಥಿತಿಯೇ ಇತರರಿಗೆ ಧೈರ್ಯ ನೀಡುತ್ತದೆ. ನಾನು ಬದುಕಿ ತೋರಿಸಿದ್ದೇನೆ, ಎಲ್ಲವೂ ಒಳಿತೆಯಾಗುತ್ತದೆ ಎಂಬ ನಿಮ್ಮ ಮೌನವೇ ಒಂದು ಆಶೀರ್ವಾದವಾಗುತ್ತದೆ. 90 ವರ್ಷ ನಮತಿ. ಇಲ್ಲಿ ಅಹಂಕಾರ ಪೂರ್ತಿಯಾಗಿ ಕರಗಿ ಹೋಗುತ್ತದೆ. ಯಾರು ಏನೇ ಅಂದರೂ ಬೇಸರವಾಗುವುದಿಲ್ಲ. ಯಾರನ್ನೂ ತಿದ್ದುವ ಹಠ ಇರುವುದಿಲ್ಲ. ಎಲ್ಲವನ್ನೂ ಸಮಚಿತ್ತದಿಂದ ನೋಡುವ ದೈವಿಕ ಮೌನ ಆವರಿಸುತ್ತದೆ. 100ನೇ ವರ್ಷ ಶತಮಾನೋತ್ಸವ. 100 ವರ್ಷ ತುಂಬುವುದೆಂದರೆ ಜೀವನದ ಸಾರ್ಥಕತೆ. ಅನಗತ್ಯ ಚಿಂತೆಗಳು ಮಾಯವಾಗಿ ಪ್ರೀತಿ ಮಾತ್ರ ಉಳಿಯುತ್ತದೆ. ವ್ಯಕ್ತಿತ್ವ ಮೀರಿ ಅವರು ಕೇವಲ ಒಂದು ದಿವ್ಯ ಚೇತನವಾಗಿ ಕಾಣಿಸುತ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವ ಮನೋಭಾವ ಅವರಿಗೆ ಇರುತ್ತದೆ. ಇಂದಿನ ಚಿಂತನೆ. ನಮ್ಮ ಹಿರಿಯರು ಆಚರಿಸಿದ್ದು ಕೇವಲ ವಯಸ್ಸಿನಲ್ಲ, ವಯಸ್ಸಿನೊಂದಿಗೆ ಬೆಳೆದ ಆಂತರಿಕ ಬದಲಾವಣೆಯನ್ನು. ವಯಸ್ಸಾಗುವುದೆಂದರೆ ಜೀವನ ಮುಗಿಯುತ್ತಾ ಬಂತು ಎಂದಲ್ಲ, ಜೀವನವು ಮತ್ತಷ್ಟು ಪರಿಶುದ್ಧ, ಜ್ಞಾನವಂತ ಮತ್ತು ಶಾಂತವಾಗುತ್ತಿದೆ ಎಂದು ಅರ್ಥ. ವಯಸ್ಸನ್ನು ಗೌರವಿಸೋಣ, ಹಿರಿಯರ ಅನುಭವದ ಸವಿಯನ್ನು ಸವಿಯೋಣ. ಈ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹಿರಿಯರು, ಅಪಾರವಾದ ಜೀವನಾನುಭವವನ್ನು ಹೊಂದಿರುವ MK ಕೃಷ್ಣ ಅವರು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ MK ಕೃಷ್ಣ ಅವರೇ. ನಮಸ್ಕಾರ. ನಮ್ಮ ಜ್ಞಾನಧ್ವನಿ FM ಸಮುದಾಯ ಬಾನುಲಿ ಕೇಂದ್ರ ಮೈಸೂರಿಗೆ ಎಲ್ಲರಿಗೂ ಶುಭಾಶಯಗಳು. ಭಾರತೀಯ ಸಂಪ್ರದಾಯದಲ್ಲಿ, ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ, ಮನುಷ್ಯನ ಆಯಸ್ಸು ಹೆಚ್ಚಾದಂತೆ ಆಚರಿಸುವ ಶಾಂತಿ ಕಾರ್ಯಕ್ರಮಗಳಿಗೆ ಬಹಳ ಮಹತ್ವವಿದೆ. ಇವು ಕೇವಲ ಆಚರಣೆಗಳಲ್ಲ, ಬದಲಿಗೆ ಜೀವನದ ಮೈಲುಗಲ್ಲುಗಳನ್ನು ಸಂಭ್ರಮಿಸುವ ಮತ್ತು ದೈವಿಕ ಕೃಪೆಗೆ ಪಾತ್ರರಾಗುವ ವಿಧಿಗಳಾಗಿವೆ. ಭಾರತೀಯ ಸಂಪ್ರದಾಯದಲ್ಲಿ ಮನುಷ್ಯನ ವಯಸ್ಸಿನ ಆಧಾರದ ಮೇಲೆ ಮಾಡುವ ಈ ಶಾಂತಿಗಳ ಮೂಲ ಉದ್ದೇಶ ಏನು? ಇದು ತುಂಬ ಅಗತ್ಯಕತೆ ಆಮೇಲೆ ಅವಶ್ಯಕತೆ ಇರುವಂಥ ವಿಷಯ. ಪ್ರಜೆ ಅನ್ನೋದು ಒಂದು ಮಗುವ ಹುಟ್ಟುತ್ತಾನೆ. ಆ ಹುಟ್ಟಿದಾಗ ಅವನು ಅನಾಮಿಕ, ಅವನಿಗೇನು ಹೆಸರಿಲ್ಲ, ಏನೂ ಇಲ್ಲ. ಅವನು ಹುಟ್ಟದಾದ್ಮೇಲೆ ಅವನಿಗೇನು ಒಂದು ಕರಿಬೇಕಲ್ಲ, ಅದಕ್ಕೆ ಒಂದು ನಾಮಕರಣ ಅಂದಾಗತ್ತೆ. ನಾಮಕರಣ ಆದಮೇಲೆ ಅವನು ಸ್ವಲ್ಪ ದಿವಸ ಆದಮೇಲೆ ಅವನೇನಪ್ಪ ಬರೆಯೋಕ್ಕೆ ಬರುತ್ತಾ, ಓದಕ್ಕೆ ಬರುತ್ತಾ ಅಂತ ಹೇಳಿದೆ, ಅದಕ್ಕೊಂದು ಅಕ್ಷರಾಭ್ಯಾಸ ಅಂತ ಹೇಳ್ತೀವಿ. ಏನಪ್ಪ ಮಗು ಬರೀ ತಾಯಿ ಹಾಲು ಮಾತ್ರ ಕೊಡುತ್ತಾ? ಇಲ್ಲ, ಅನ್ನನೂ ತಿನ್ನಬೇಕು. ಅನ್ನಪ್ರಾಶನ ಸಂಸ್ಕಾರಗಳು ಅಂತ ಹೇಳ್ತೀನಿ. ಅಂದರೆ ಎಷ್ಟೋ ಒಂದೊಂದು ಅಂದರೆ ವರ್ಣಗಳಿಗೆ, ಅಥವಾ ನಾವು ಹೇಳ್ತೀವಿ ಬ್ರಾಹ್ಮಣ ಅಥವಾ ಅವನಿಗೊಂಥರ ಕ್ಷತ್ರಿಯ ಅಂದರೆ ಅವನಿಗೆ ಒಂದು ರೂಲು, ಒಂದೊಂದು ಹಿಂದಿಂದ ಒಂದೊಂದು ಪದ್ಧತಿಗಳು ಬಂದು ಒಂದು ಸಂಸ್ಕಾರಗಳೇ. ಕೆಲವರಿಗೆ ಉಪನಯನ ಅಂತ ಇರುತ್ತೆ, ಕೆಲವರು ಚೌಳ ಅಂತ ಇರುತ್ತೆ. ಹೀಗೆ ಉಪನಯನ ಅಂದರೆ ಮುಂಜಿ ಅಂತ ಹೇಳ್ತೀವಿ ಇದೆಲ್ಲ. ಸೊ ಅದರಲ್ಲೂ ಸಂಸ್ಕಾರಗಳು ಬೇರೆ ಥರ. ಹೀಗೇ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಆದಾಗ ನಾವು ಯಾವತ್ತೂ ಹೇಳಲ್ವಾ, 1 ನಿಮಿಷಕ್ಕೆ 60 ಸೆಕೆಂಡು, 1 ಗಂಟೆಗೆ 60 ನಿಮಿಷ. ಅದೇ ಥರ ಒಂದು ಸಂವತ್ಸರ ಅಂದರೆ 60 ಅಂತ. ಸಂವತ್ಸರ ಚಕ್ರ 60 ಅಂದರೆ ಸಂವತ್ಸರ ಅಂತ ಹೇಳ್ತೀವಿ. ಯಾತಕ್ಕೆ ಅಂದರೆ 60 ಅನ್ನೋದೇ ದೊಡ್ಡ ಸಂಖ್ಯೆ. ವಾರಗಳು ಅಂದರೆ ಗೊತ್ತಲ್ಲ, 52 ಮುಗಿದೋಗ್ಬಿಡುತ್ತೆ. ಒಂದು ವಾರ ಅಂದರೆ 7 ದಿವಸ. ಸಂವತ್ಸರ ಅಂದರೆ ಮಾತ್ರ 60. ಆಮೇಲೆ ಇದಕ್ಕೆ ಕೆಲವೊಂದು ಹಿನ್ನೆಲೆಯೂ ಇದೆ. ಮುಂಚೆ ಎಲ್ಲ ರಿಟೈರ್ಮೆಂಟ್ ಏಜ್ ಅನ್ನೋದು ಕೇವಲ 32 ಇದ್ದು, 36 ಆಯಿತು, 42ಕ್ಕೆ ಬಂತು, 48. ಆಮೇಲೆ ಸರ್ಕಾರಿ ಅಂದರೆ 55. ಇವಾಗ ಕೆಲವೊಂದು ಕಡೆ ಇವಾಗ 58 ಬಿಟ್ಟರೆ 60. ಅಂದರೆ ಪ್ರೈವೇಟ್ಗಳೆಲ್ಲ 58, ಪಬ್ಲಿಕ್ ಸೆಕ್ಟರ ಅಥವಾ ಗೌರ್ನಮೆಂಟು ಅಂದರೆ 60. ಅದು ಹೆಂಗೆ ಬಂತು ಅಂದರೆ, ಅದನ್ನು ಹಿಂದಿನ ಬ್ರಿಟಿಷ್ ರೂಲ್ ಬಂದಾಗ ಅದಕ್ಕೆ ಒಂದು ಸೂಪರ್ ಆ್ಯನ್ಯುಯೇಷನ್ ಅಂತ ಒಂದು ವರ್ಡ್ ಕೊಟ್ಬಿಟ್ರು ಅಷ್ಟೇ. ನೀನು ಕೆಲಸ ಮಾಡೋಕ್ಕೆ ಚೇತನ ಇರ್ಬೋದು, ನಿನಗೆ ದೇಹದಲ್ಲಿ ಶಕ್ತಿ ಇರ್ಬೋದು, ಬುದ್ಧಿ ಇರ್ಬೋದು. ಅಂದರೆ ಆ ಒಂದು ವಯಸ್ಸು ಬಂದಾಗ
ರಿಟೈರ್ಮೆಂಟ್ ಅಂತ ಹೇಳಿದ್ರು ಕೂಡ ಸೂಪರ್ ಆ್ಯನಿಯೇಷನ್ ಅಂತ 60ಕ್ಕೆ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ 60 ಅಂದರೆ ರಿಟೈರ್ಮೆಂಟ್ ಏಜ್ ಆರ್ ಸೂಪರ್ ಆ್ಯನಿಯೇಷನ್ ಅಂತ ಹೇಳ್ಬೋದು, ಅಥವಾ ಒಂದು ಸಂವತ್ಸರ ಅಂದರೂ ಕೂಡ 60 ಅಂತ ಹೇಳ್ಬೋದು. ಈ 60 ಅನ್ನೋದು ಒಂದು ಮೈಲಿಗಲ್ಲು ಅಂತ ಹೇಳ್ತೀವಿ, ಒಂಥರ ಲ್ಯಾಂಡ್ ಮಾರ್ಕ್ ಅಂತ ಹೇಳ್ಬೋದು, ಒಂದಿಲ್ಲ ಬೆಂಚ್ ಮಾರ್ಕ್ ಅಂತಲೂ ಹೇಳಬೇಕು. ಮೂಲ ಏನಿರ್ಬೋದು ಅನ್ನೋದಕ್ಕೆ ನಾನು ಕೆಲವೊಂದು ಸಂಶೋಧನೆ, ಕೆಲವೊಂದು ಪುಸ್ತಕ ಓದಿದ ಮೇಲೆ ಗೊತ್ತಾಯಿತು. ಮಾತೆತ್ತಿದ್ರೆ ನಮ್ಮ ಜಗತ್ತು ಪೃಥ್ವಿ ಅಂತೇಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಬರುತ್ತೆ. ಆ ಬ್ರಹ್ಮನ ಹೆಂಡತಿ ಯಾರಪ್ಪ ಅಂದರೆ ಸರಸ್ವತಿ. ಯಾಕೆ ಬ್ರಹ್ಮ ಅಂತ ಕನೆಕ್ಟ್ ಮಾಡ್ತೀನಿ ಅಂದರೆ, ನಮ್ಮ ಮಹಾಭಾರತ ಕಾಲದಲ್ಲಿ ಬಂತು ಅಂದರೆ ಕೃಷ್ಣ, ಅದೇ ಥರ ಭೀಷ್ಮ. ಮಹಾಭಾರತ ಅಂದರೆ ನಾವು ನೆನೆಸ್ಕೊಳ್ಳೋದು ಕೃಷ್ಣ ಬಿಟ್ಟರೆ ಭೀಷ್ಮ. ಅವರಿಬ್ಬರು 125 ದಾಟದವರು ಅವರಿಬ್ಬರು. ಅಂದರೆ ಆಗಿನ ಕಾಲದಲ್ಲಿ ಒಂದು ಆ್ಯಾವ್ರೇಜು ಲೈಫ್ ಸ್ಪ್ಯಾನ್ ಅಥವಾ ಲಾಂಜಿವಿಟಿ ಅನ್ನೋದು ಇದ್ದಿದ್ದು ಒಂದು 120 ವರ್ಷ ಅಂತೆ ಆಗಿನ ಕಾಲದಲ್ಲಿ. ಬ್ರಹ್ಮನ ಜೊತೆಗೆ ಸರಸ್ವತಿ, ಇದನ್ನು ಯಾಕೆ ಹೇಳ್ತೀನಿ ಅಂದರೆ ಮಿತ್ತು ಟ್ರುತ್ತು ಆಮೇಲೆ ಡಿಸ್ಕಸ್ ಮಾಡ್ಕೊಳ್ಳಿ. ಬ್ರಹ್ಮನ ಮಗಳೇ ಸರಸ್ವತಿ. ಅವರು ವಿವಾಹ ಜೀವನವೇ 100 ವರ್ಷ ಬದುಕಿದ್ದರಂತೆ. ಸೊ ಅದಕ್ಕೆ ಅಲ್ಲಿಗೆ ಆತನಿಗೆ ಏನಾದರೂ 20 ಇದ್ದರೆ ಈಕೆಗೆ 10 ಇರ್ಬೋದು ಅಂದಾಜಲ್ಲಿ. ಅಂದರೆ ಆಗಿನ ಕಾಲದಲ್ಲಿ 10-11 ವರ್ಷಕ್ಕೆ ಹೆಣ್ಮಕ್ಳು ಮದುವೆ, ಹುಡುಗ 15-16 ನಾವು ನೋಡಿದ್ವಿ ಅದೇ ಥರ. ಸೊ 100 ವರ್ಷ ಬದುಕಿದ್ದಂತಾರೆ. ಅಲ್ಲಿಗೆ 100 ವರ್ಷ ಇದ್ದರೆ ಅವನಿಗೆ ಡೆಫಿನೆಟ್ಲಿ ಬ್ರಹ್ಮನಿಗೂ 120 ಆಗಿರ್ಬೋದು ಅಂದಾಜು. ಸೊ ಅಲ್ಲಿಗೆ 60 ವರ್ಷ ಆಯಿತು ಅಂದರೆ ಒಂದು 50% ಮುಗಿಯಿತು ಅಂತೇಳ್ಬಿಟ್ಟು. ಇವಾಗೆಲ್ಲ ನಾವು ಈ IPL ಮ್ಯಾಚ್ ನೋಡ್ತೀವಿ, T20ಗೆ ಫಸ್ಟ್ ಒಂದು ಬ್ಯಾಟಿಂಗ್ ಆಡಿದೆ, ಸೆಕೆಂಡ್ ಬ್ಯಾಟಿಂಗ್. ಸೊ ಫಸ್ಟ್ ಇನ್ನಿಂಗ್ಸ್, ಸೆಕೆಂಡ್ ಇನ್ನಿಂಗ್ಸ್ ಅಂದರೆ 60 ಅಂದರೆ ಒಂದು ಮೈಲಿಗಲ್ಲು, 60 ಅಂದರೆ ಒಂದು ಬೆಂಚ್ ಮಾರ್ಕು. 60 ತನಕ ಒಬ್ಬ ಬದುಕಿದ್ದಾನೆ, ಒಂದು ಸಂವತ್ಸರ ಕಂಪ್ಲೀಟ್ ಮಾಡಿದ್ದಾನೆ ಅಂದರೆ ಅವನು ಒಬ್ಬ ಒಳ್ಳೆ ಪ್ರಜೆ ಅಂತೇಳ್ಬಿಟ್ಟು ಒಂದು ರೆಕಗ್ನಿಷನ್ನು ಇದೆ ಅಂತೇಳ್ಬಿಟ್ಟು ನಾನು ಹೇಳ್ತೀನಿ ಸರ್. ಇಲ್ಲಿಗೆ ಇದು ಭಾರತೀಯರಲ್ಲಿ ಹಿರಿಯರಿಗೆ ಗೌರವ ಕೊಡುವಂಥದ್ದು ಬಂದಿದೆ. ಸೊ ಹಾಗಾಗಿ ಈ ಸಂಭ್ರಮದಲ್ಲಿ ಮಕ್ಕಳು, ಪರಿಚಿತರು ಎಲ್ಲ ಅವರಿಗಿಂತ ಎಳೆಯರಾದವರು ಸಂಭ್ರಮಿಸ್ತಾರೆ. ಜೀವನದಲ್ಲಿ 60 ದಾಟಿದ ನಂತರನೇ ಈ ತರಹದ 10 ವರ್ಷಕ್ಕೆ ಒಂದೊಂದು ಶಾಂತಿ ಮಾಡ್ಕೊಂಡು ಹೋಗ್ತಾರಲ್ಲ, ಇದಕ್ಕೆ ಯಾವುದಾದ್ರೂ ವೈಜ್ಞಾನಿಕ ಅಥವಾ ಆಧ್ಯಾತ್ಮಿಕ ಕಾರಣಗಳೇನಾದರೂ ಇದೆಯಾ? ನೀವು ಹೇಳಿದ್ರು ಭಾರತೀಯರು ಹಾಗೂ ನಮ್ಮ ಭಾರತ ಅಂತ ಬಂದಾಗ ಪಾಶ್ಚಿಮಾತ್ಯನೋ ಇದನ್ನು ಕನೆಕ್ಟ್ ಮಾಡಬೇಕು. ಅಲ್ಲೆಲ್ಲ ಮಾಮೂಲಾಗಿ ಏನಾರು ಹೇಳಿದ್ರೆ 60 ಅಂದರೆ ಸೀನಿಯರ್ ಸಿಟಿಸನ್ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ನಮ್ಮಲ್ಲಿ 60 ಅಂದರೆ ಷಷ್ಠ್ಯಾಬ್ದಿ ಪೂರ್ತಿ ಅಂತ ಹೇಳ್ತಾರೆ. ಅಂದರೆ 60 ಮುಗಿದಿದೆ ಅಂದರೆ ಸರ್ವೀಸು ಅವನು ಮುಗಿದಿದೆ ಅಂದರೆ ಅವನು ಒಂದು ಹಂತ ಮುಗೀತು, ಒಂದು ಫಸ್ಟ್ ಇನ್ನಿಂಗ್ಸು ಮುಗೀತು ಅಂತ. ಬಟ್ ಇತ್ತೀಚೆಗೆ ಒಂದು ಹೊಸ ಡೆಫಿನೇಷನ್ ಬಂದಿದೆ. 65 ತನಕನೂ ಕೂಡ ಒಂದು ಯೂತ್ ಅಂತ ಒಂದು ಡೆಫಿನೇಷನ್ನು, 65ರಿಂದ 80 ತನಕ ಮಿಡ್ಲ್ ಏಜ್ ಅಂತ ಹೇಳ್ಬಿಟ್ಟು, 80 ಮೇಲೆ ಬಂದರೆ ಅವನು ಒಂದು ಸೂಪರ್ ಸೀನಿಯರ್ ಸಿಟಿಸನ್ ಅಂತ ಹೇಳ್ತಾರೆ ಅಷ್ಟೇ. ಈ ಥರ ಒಂದು ಹೊಸ ಡೆಫಿನೇಷನ್ ಅಂದರೂ ಕೂಡ 60 ಅಂತ ಹೇಳಿದ್ರೆ ಒಂದು ಮೈಲಿಗಲ್ಲು. ಅಂದರೆ 60 ತನಕ ಪ್ರತಿಯೊಬ್ಬನೂ ಅವನ ಹುಟ್ಟಿದಬ್ಬ ಅವನೇ ಆಚರಣೆ ಮಾಡ್ಕೋಬೇಕು ಅಷ್ಟೇ. 45ರಿಂದ ಇರಲಿ, 51ರಿಂದ ಇರಲಿ, 59 ತನಕನೂ ಅವನು ಹುಟ್ಟಿದಬ್ಬ ಅವನು ದುಡಿತಾ ಇರ್ತಾನೆ. ಮಕ್ಕಳೆಲ್ಲ ಇದ್ದರು, ಅವನೇ ಸಂಭ್ರಮ ಮಾಡಿಕೊಂಡು ಅವನೇ ಕೇಕು ಸ್ವೀಟು ತಂದು ಅವನೇ ಹಂಚಿಬಿಟ್ಟು ಎಲ್ಲರ ಜೊತೆ 60 ಅಂತ ಬಂದಾಗ ಮಕ್ಕಳು ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿ ಆ 60 ಆದವನಿಗೆ ಆಚರಣೆ ಮಾಡೋದು ಒಂದು ಪದ್ಧತಿ. ಸೊ ನಮ್ಮಲ್ಲಿ ಯಾವತ್ತೂ ನಾನು ಹೇಳ್ತೀನಿ, ನಮ್ಮಲ್ಲಿ ಸ್ಟಾರ್ಟಿಂದ ಹೇಳಿದ್ರೆ ಅಗ್ನಿ ಅಂತ ಹೇಳ್ತೀನಿ. ಯಾಕೆ ಅಗ್ನಿ ಇಲ್ಲ, ಯಾವುದೂ ಇಲ್ಲವೇ ಇಲ್ಲ. ಪರ ಇರಲಿ ಅಪರ ಇರಲಿ, ಯಾವುದೇ ಕೆಲಸಕ್ಕಿರಲಿ ಅಗ್ನಿ ಇಲ್ಲದೆ ನಾವು ಯಾವುದೂ ಕೆಲಸನೇ ಮಾಡಲ್ಲ. ಅದೇ ಥರ ಹೇಳಬೇಕು ಅಂದರೆ ಹೋಮ ಇದೆಲ್ಲ ಬಂದೇ ಬರುತ್ತೆ. ಬಾಕಿ ಎಲ್ಲ ಬರ್ತಡೇ ಅಂತ ಹೇಳಿದ್ರೆ ಏನೋ ಒಂದು ಹೊಸ ಬಟ್ಟೆ ಹಾಕೊಂಬಿಟ್ಟು ಹೊರಡೋಗ್ಬಿಟ್ರೆ ಮುಗಿದೋಯ್ತು ಅಷ್ಟೇ. ಆ 60 ಅಂತ ಹೇಳಿದಾಗ ಆ ದಂಪತಿ ಸಮೇತ ಕೂತ್ಕೊಳ್ತಾರೆ, ಮನೆ ಮೇಲೆ ಕೂತ್ಕೊಳ್ತಾರೆ. ಮಕ್ಕಳೆಲ್ಲ ಸೇರಿ ಇವರೆಲ್ಲ ಅವರು ಸ್ನೇಹಿತರು ಅವರು ಇವರು ಸಂಬಂಧಿಕರೆಲ್ಲ ಕಳೆದು ಎಲ್ಲ ಮಾಡಿ ಆಗಿನ ಕಾಲದಲ್ಲಿ. ಆಮೇಲೆ ಯಾವತ್ತೂ ನಮ್ಮಲ್ಲಿ ಹೇಳ್ತೀವಿ ಧನ ಧರ್ಮ ತಥ ಸುಖಂ ಅಂತೇಳ್ಬಿಟ್ಟು. ಧನ ಬರುತ್ತೆ, ಎಲ್ಲ ಸ್ಥಾನ ಬರುತ್ತೆ, ಎಲ್ಲ ಬರುತ್ತೆ. ಅನ್ನದಾನ ಮಾಡಬೇಕು ಅಂದರೆ ಆವಾಗೆಲ್ಲ ಸೋಷಿಯಲ್ ಗ್ಯಾದರಿಂಗ್ ಅಂದರೆ ಇಂಥ ಫಂಕ್ಷನ್ಗಳೇ. ಆ 60 ಅಂತ ಬಂದಾಗ ಸಂಭ್ರಮವಾಗಿ ನಮ್ಮಲ್ಲಿ ಇನ್ನೊಂದು ಭಾರತೀಯರು ತಿಳ್ಕೋಬೇಕು. ಗಂಡ ಹೆಂಡತಿ ಅಥವಾ ದಂಪತಿಯರು ಜೀವಂತವೇ ಇದ್ದಾಗ ಸೆಕೆಂಡ್ ಮ್ಯಾರೇಜ್ ಅನ್ನೋದು ಪದ್ಧತಿ ಹಿಂದಿನಿಂದಲೂ ಇಲ್ಲ. ಬಟ್ 60ನೇ ವಯಸ್ಸಲ್ಲಿ ಮಾತ್ರ
ಅದೇ ಗಂಡ ಅದೇ ಹೆಂಡತಿ ಅವತ್ತು ಮನೆ ಮೇಲೆ ಕೂತು ಎಲ್ಲ ಮಾಡಿದ್ರು ಕೂಡ ಆವತ್ತು ಕೂಡ ಒಂದು ಮಾಂಗಲ್ಯ ಧಾರಣೆ ಆಗತ್ತೆ ಅವತ್ತು. ಇಟ್ ಈಸ್ ಲೈಕ್ ಒಂಥರ ರಿನ್ಯೂಯಲ್ ಟೈಪ್ ಅಂತ ಆಗತ್ತೆ. ಇಟ್ ಈಸ್ ನಾಟ್ ಎ ರೀಮ್ಯಾರೇಜ್ ಆರ್ ಎ ನ್ಯೂ ಮ್ಯಾರೇಜ್ ಅಂತ ಅಲ್ಲ. ಮಾಂಗಲ್ಯ ಧಾರಣೆನೂ ಆಗಿ ಒಂಥರ ರಿವೈವಿಂಗ್ ಆ್ಯಂಡ್ ರಿನ್ಯೂಯಿಂಗ್ ಅವರ್ ಓಲ್ಡ್ ಲೈಫ್ ಲಾಂಗ್ ಪಾರ್ಟ್ನರ್ಶಿಪ್ ಅನ್ನೋದಕ್ಕೆ ಆ ಒಂದು ಸಾಂಕೇತಿಕವಾಗಿ ಅದು ನಡೀತಾ ಬಂದಿದೆ. ಆ ಷಷ್ಠಬ್ದಿ ಪೂರ್ತಿ ಅನ್ನೋದು ತುಂಬ ವಿಜೃಂಭಣೆಯಿಂದ ಎಲ್ಲ ಕಡೆನೂ ಆಚರಿಸ್ತಾರೆ. ಇದು ನಡೀತಾ ಇದೆ ಸರ್. ಇದು ಉಗ್ರರಥ ಶಾಂತಿ ಅಂತ ಕೂಡ ಇದಕ್ಕೆ ಹೇಳ್ತಾರೆ. ಇದರಲ್ಲಿ ರಿನ್ಯೂವಲ್ ಅಂತ ಹೇಳಿದ್ರಲ್ಲ, ಮ್ಯಾರೇಜ್ ಆ್ಯನಿವರ್ಸರಿ ತರಹ ಏನಾದ್ರ ಆ ಥರನ ಅಥವಾ ಏನಿದು? ಇಲ್ಲ, ಆ ರಿನ್ಯೂಯಲ್ ಅಂತ ಹೇಳಿದ್ರೆ ಇಟ್ ಇಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್. ನಾನು ಹೇಳಬೇಕು ಅಂದರೆ ನಾನು ಯಾವತ್ತೂ ಹೇಳ್ತೀನಿ, ನೀ ಯಾವ ಪಾರ್ಟಿ ಅಂದರೆ ನಾನು ADMK ಅಂತ ಹೇಳ್ತೀನಿ. ADMK ಅಂದರೆ ಯಾವ ಪೊಲಿಟಿಕಲ್ ಪಾರ್ಟಿ ಅಲ್ಲ. ಅರ್ಥೇಚ ಧರ್ಮೇಚ ಮೋಕ್ಷೇಚ ಕಾಮೇಚ. ಅರ್ಥ ಧರ್ಮ ಕಾಮ ಮೋಕ್ಷ ಅಂದರೆ ಒಬ್ರಿಗೊಬ್ಬರಿಗೆ ಒಂದು ಬಾಂಡಿಂಗ್ ಇರುತ್ತೆ, ಒಬ್ರಿಗೊಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಆ ವಿವಾಹದಲ್ಲಿ ಏನೇನು ಒಂದು ಒಪ್ಕೊಂಡಿರ್ತಾರೆ ಅದನ್ನು ಹಾಗೇ ನಾವು ಮಿಕ್ಕಿದ ಸೆಕೆಂಡ್ ಇನ್ನಿಂಗ್ಸ್ಗಳು ಕೂಡ ಹಾಗೆ ಕಂಟಿನ್ಯೂ ಮಾಡಿ ಹಾಗೆ ಇರ್ತೀವಿ ಅನ್ನೋದಕ್ಕೋಸ್ಕರ ಅದು ಒಂದು ಟೈಪು ರಿನ್ಯೂಯಲ್ ಅಂತ ಹೇಳ್ತೀನಿ ಸರ್. ಇದು ಇನ್ನು 70 ವರ್ಷಕ್ಕೆ ಭೀಮರಥ ಶಾಂತಿ ಅಂತ ಮಾಡ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ನೀವು ಡೀಟೇಲ್ಸ್ ಕೊಟ್ಟು ಯಾವ ಉದ್ದೇಶಕ್ಕಾಗಿ 70 ವರ್ಷದ್ದು ಆಚರಿಸ್ತಾರೆ ಅನ್ನೋದನ್ನು ಹೇಳ್ತೀರಾ? ಹೇಳ್ತೀನಿ. 70 ಬರೋಕ್ಕೆ ಮುಂಚೆ 60 ಹೇಳ್ಬಿಡ್ತೀನಿ. ತುಂಬ ಜನ 60 ಕಂಪ್ಲೀಟಾಗಿ 61 ಕಾಲಿಟ್ಟಾಗಲೇ ಆ ಶಾಂತಿ ಮಾಡ್ಕೊಳ್ಳೋದು. ಯೂಶಲಾಗಿ ಮಿಕ್ಕಿದ ಟೈಮಲ್ಲೆಲ್ಲ ಡೇಟ್ ಪ್ರಕಾರ ನಮ್ಮ ಇಂಗ್ಲೀಷ್ ಕ್ಯಾಲೆಂಡರ್ ಥರ ಆ ಡೇಟ್ ಪ್ರಕಾರ ಮಾಡ್ಕೊಂಡ್ಬಿಡ್ತಾರೆ. 100ಕ್ಕೆ 90 ಭಾಗನೂ ಕೂಡ ಆ 60ನೇದು ಮಾತ್ರ ಯಾವ ತಿಂಗಳಲ್ಲಿ ಹುಟ್ಟಿ ಆ ನಕ್ಷತ್ರ ಇರುತ್ತಲ್ಲ ಅದನ್ನೇ ನೋಡ್ಕೊಂಡು ಮಾಡ್ಕೊಳ್ತಾರೆ. ಅದು ಒಂದಾದರೂ ಕೂಡ ಶಾಸ್ತ್ರೋಕ್ತವಾಗಿ ಸಾಂಪ್ರದಾಯಿಕವಾಗಿ. ಯಾಕೆಂದರೆ ಒಂದು ಲಗ್ನ ಅಂತ ಹೇಳಲ್ವಾ, ಬೇರೆ ಎಲ್ಲದಕ್ಕೂ ಒಂದು ಮುಂಜಿ ಮದುವೆ ಅಂತ ಹೇಳಿದ್ರೆ ಗುರುಬಲ ಅದು ಇದು ಅಂತ ಬರುತ್ತೆ. ಇದಕ್ಕೆ ಆ ಪ್ರಶ್ನೆ ಅಲ್ಲ. ದಕ್ಷಿಣಾಯನ ಇರಲಿ, ಉತ್ತರಾಯಣ ಇರಲಿ, ಆಷಾಢ ಮಾಸ ಇರಲಿ, ಯಾವುದಲ್ಲೇ ಇರಲಿ, ಆ ತಿಂಗಳು ಯಾವುದಲ್ಲಿ ಹುಟ್ಟು ಆ ತಿಂಗಳು ನಕ್ಷತ್ರ ಬಂದಾಗ ಯೂಶಲಾಗಿ ಅದನ್ನು ಆಚರಣೆ ಮಾಡ್ಕೊಳ್ಳೋದು ಒಂದು. ಸಾಕಷ್ಟು ಜನ 150 ಮಂದಿ 60 ಕಂಪ್ಲೀಟ್ ಆದಮೇಲೆ 60ನೇ ಕಾಲಿಟ್ಟಾಗ ಅದು ಆಚರಣೆ ಮಾಡ್ಕೊಳ್ತಾರೆ. ಕೆಲವೊಂದು ಜನಗಳಲ್ಲಿ ನಮ್ಮ ಸೌತ್ ಇಂಡಿಯಲ್ಲಿ ಅದು ನೋಡಿದ್ದೀನಿ, 59 ಆಗಿ 60ನೇ ಎಂಟ್ರಾಗಿರ್ತಾರಲ್ಲ ಅವಾಗಲೇ ಸೆಲೆಬ್ರೇಟ್ ಮಾಡಿಬಿಟ್ಟಿರ್ತಾರೆ. ಅದು ಸಂಪ್ರದಾಯದ ಪ್ರಕಾರ 61. ಹೌದು. ನನಗೆ ಯಾಕೆಂದರೆ ಇದು ಒಂದು ನಾನು ಎಡಬಡಿಂಗಿಯಾಗಿ ನಾನು ಇದ್ರ ಬುದ್ಧಿ ಕಲಿತೆ. ಯಾರೋ ಒಬ್ಬರು ನನ್ನ ಜೊತೆ ಕರ್ಕೊಂಡು ಹೋಗಿದ್ದೆ. ಆವಾಗ ವಾಪಸ್ ಬರೋವಾಗ ನೀ ಆಧಾರ್ ಕಾರ್ಡ್ ತೋರಿಸಿ ನಿಮಗೂ ಅಡಲ್ಟ್ ಇದು ಸೀನಿಯರ್ಸ್ ಕನ್ಸೆಷನ್ ಇದೆ. ಸರ್ ನಂದು ಷಷ್ಪೂರ್ತಿ ಆಯಿತು 60 ಆಗಿಲ್ಲ ಅಂತ ಹೇಳ್ಬಿಟ್ರು. ಮತ್ತೆ ಯಾಕ್ರಿ ಷಷ್ಪೂರ್ತಿ? ಇಲ್ಲ ನಮ್ಮಲ್ಲಿ 59 ಆಗಿ 60ನೇ ಕಾಲಿಟ್ಟಾಗಲೇ ಮಾಡಿಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಂದರೆ 2 ಪದ್ಧತಿ ಇದೆ. ಇದನ್ನೇ ರೈಟು ಇದು ರಾಂಗು ಅಂತ ಹೇಳಲ್ಲ, ಬಟ್ 60 ದ ಲ್ಯಾಂಡ್ ಮಾರ್ಕ್ ಅಂತ ಹೇಳ್ತೀನಿ. ಅದು ಆ 60ಗೆ ಹೇಳಿದೆ. ಈ 70ಗೆ ಮಾತ್ರ ಯೂಶ್ವಲಿ 70 ಆದಮೇಲೆ ಅದನ್ನು ಸೆಲೆಬ್ರೇಟ್ ಮಾಡೋದು. ಆ ಭೀಮರಥ ಅನ್ನೋದಕ್ಕೆ ಭೀಮ ಅಥವಾ ಭೀಮರಥ ಅಂತ ಎಲ್ಲಿ ಕನೆಕ್ಟ್ ಮಾಡಬೇಕು ಅಂತ ಎಲ್ಲೂ ಆ ಉದಾಹರಣೆ ಅಥವಾ ಒಂದು ಎಲ್ಲೂ ನನಗೆ ದೃಷ್ಟಾಂತ ಸಿಗಲಿಲ್ಲ. ಬಟ್ ಅದಕ್ಕೆ ಭೀಮರಥ ಶಾಂತಿ ಅಂತ ಮಾಡ್ತಾರೆ. ಇದರಲ್ಲೂ ಕೂಡ ಸೇಮ್ ಹೋಮ ಹವನ ಎಲ್ಲ ಇರುತ್ತೆ. ಮದುವೆ ಇಲ್ಲ ರೀಮ್ಯಾರೇಜ್ ಆರ್ ಸೇಮ್ ಪರ್ಸನ್ ಮ್ಯಾರೇಜ್ ಓನ್ಲಿ 60th ಮಾತ್ರ ಮಾಂಗಲ್ಯ ಧಾರಣೆಯಾಗಿ. ಯಾಕೆಂದರೆ ಇವ್ರು ಮದುವೆ ಆದಾಗ ಮಕ್ಕಳು ನೋಡಿರಲ್ಲ, ಸಾಧ್ಯ ಇರಲ್ಲ. ಇದು 60ನೇ ಇದರಲ್ಲೇ ತಂದೆ ತಾಯಿ ಮದುವೆ ಆಗಿದ್ದಾನೆ, ಇವನ್ ಮಕ್ಕಳು ಕೂಡ ಅದು ಒಂದು ವೀಕ್ಷಿಸ್ದಂಗೆ ನೋಡ್ತಾರೆ. ಅದು ಒಂದು ರಿನ್ಯೂ. 70ನಲ್ಲಿ ಆ ಮಾಂಗಲ್ಯ ಧಾರಣೆ ಅದೆಲ್ಲ ಇರಲ್ಲ, ಆಯುಷ್ ಹೋಮ ಅದೆಲ್ಲ ಇರುತ್ತೆ. ಇವಾಗ ನನಗೆ ವೈಯಕ್ತಿಕ ಹೇಳಬೇಕು ಅಂದರೆ ನನಗೂ ಐ ವಾಂಟ್ ಟು ಲಿವ್ ಫಾರ್ 100 years. ಬಿಕಾಸ್ ನಾನು ಯಾವತ್ತು ಸರ್ MVನವ್ರನ್ನ ನಾನು ಒಂದು ಆದರ್ಶ ಪುರುಷ ಅಂತ ಹಿಡ್ಕೊಂಡೆ. ಅವರು 102ರಲ್ಲೂ ಚೆನ್ನಾಗೇ ಇದ್ದರು. ಮಾನವ ಜನ್ಮ ದೊಡ್ಡದು, ಆದ್ದರಿಂದ ಅವಕಾಶ ಸಿಕ್ಕಿದಾಗ ಇನ್ನೂ ಎಷ್ಟು ಒಳ್ಳೆ ಕೆಲಸ ಮಾಡೋಕ್ಕಾಗುತ್ತೆ. ನಾವು ಹೋಗೋದು ಅನ್ನೋದು ಖಚಿತ ಯಾವತ್ತಿದ್ರು. ಅದಕ್ಕೆ ಯಾಕೆ ಹಾಸ್ಪಿಟ್ಲ್ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿರೋಣ ಮಾಡೋಣ ಅಂತ. ಈ 70 ಆ ಭೀಮರಥ ಅನ್ನೋಕ್ಕೆ ಭೀಮರಥ ಅನ್ನೋದಕ್ಕೆ ಏನಾದ್ರು ಸಿಗ್ನಿಫಿಕೆನ್ಸ್ ಇದೆಯೋ ಏನೋ ನಂಗೆ ಗೊತ್ತಿಲ್ಲ. ಅದನ್ನು ಯಾರಾದರೂ ನಾವು ಕೇಳಿ ತಿಳ್ಕೊಳ್ಳೋಣ. ಬಟ್ ಸಂಭ್ರಮಾಗಿ ವಿಜೃಂಭಣೆ ಮಾಡ್ತಾರೆ. ನಾನು ಇವತ್ತು ಮೈಸೂರಲ್ಲಿ ನನ್ನ ಒಬ್ಬ ಸ್ನೇಹಿತ ಗುರುರಾಜ ಅಂತ ನನ್ನ ಸ್ಟೇಟ್ ಬ್ಯಾಂಕ್ ಸಹೋದ್ಯೋಗಿ ಇವತ್ತು ನಾನು ಅಟೆಂಡ್ ಮಾಡೋಕ್ಕೆ ಬಂದಿದ್ದೀನಿ. ನಾನು ಯಾಕೆಂದರೆ ನಾನು ನನ್ನ 60ನೇ ವಯಸ್ಸಿನ ಷಷ್ಠ್ಯಾಬ್ದಿ ಪೂರ್ತಿ ನಮ್ಮ ಸ್ವಂತ ಊರು ಅಂತ ಹೇಳಿದ್ರೆ ಮೇಲ್ಕೋಟೆಯಲ್ಲೇ ಮಾಡಿಕೊಂಡೆ. 70th ಬಂದಾಗ ನಾನು ಮಲ್ಲೇಶ್ವರಂ ಕೃಷ್ಣ ದೇವಸ್ಥಾನದಲ್ಲೇ ಮಾಡಿಬಿಟ್ಟೆ. ಅಲ್ಲಿವರೆಗೆ ಒಂದು ಕಲ್ಯಾಣೋತ್ಸವ ಮಾಡಿದೆ.
ಆಯಿತು ಮುಗೀತು ಅಂತ. ಸೊ ದಟ್ ನಮ್ಮ ಸರ್ಕಲ್ಲು ಅಷ್ಟೊತ್ತು ಒಂಥರ ಕಮ್ಮಿ ಆಗಿರುತ್ತೆ. ಆ 70ಗೆ ಅಷ್ಟೇ ಅಂತ ಹೇಳ್ತೀನಿ ಸರ್. ಈ ಸಹಸ್ರ ಚಂದ್ರ ದರ್ಶನ ಅಥವಾ 80 ವರ್ಷದ ಶಾಂತಿಯನ್ನು ಮಾಡ್ತಾರಲ್ಲ, ಇದರ ವಿಶೇಷತೆ ಏನು ಸರ್? ಇದಕ್ಕೆ ನಾನು ಫಸ್ಟು ಸ್ಟ್ಯಾಟಿಸ್ಟಿಕ್ಸನ್ನು ಹೇಳ್ತೀನಿ. 1000ಕ್ಕೆ ಒಬ್ಬ ಮಾತ್ರ 100 ವಯಸ್ಸು ಬದುಕ್ತಾನೆ ಈಗಿನ ಪ್ರೆಸೆಂಟ್ ಇದರಲ್ಲಿ. 1000 ಪಾಪ್ಯುಲೇಷನ್ಗೆ ಒಬ್ಬ 100 ಕ್ರಾಸ್ ಆಗ್ತಾನೆ. 100ಕ್ಕೆ ಒಬ್ಬ 90 ಕ್ರಾಸ್ ಆಗ್ತಾನೆ. 80ಗೆ ಕ್ರಾಸ್ ಆಗೋದು. ಆ ಥರ ನಾನು ಹಾಗೆಯೇ ರೇಷು ಕಮ್ಮಿ ಮಾಡ್ತಾ ಬರ್ತಾಯಿದ್ದೀನಿ. ನಮ್ಮ ಕಮ್ಯುನಿಟಿ, ನಾನು ಕೂಡ ಒಬ್ಬ, ನಮ್ಮ ಕಮ್ಯುನಿಟಿದು ಎಂಟೈರ್ ಪಾಪ್ಯುಲೇಷನ್ ಇರೋದೇ ಒಂದು 5000, 5500. ನಾ ಕಳೆದ ಒಂದು 40-50 ವರ್ಷದಲ್ಲಿ ನೋಡಿದ್ದು 5-6 ಜನದ ಮೇಲೆ 100 ಕ್ರಾಸ್ ಆಗಿದ್ದವ್ರು ನಾನು ನೋಡಲೇ ಇಲ್ಲ. ಸೊ 5000 ಪಾಪ್ಯುಲೇಷನ್ಗೆ 5-6 ಜನ ಅಂದರೆ ಆನ್ ಆ್ಯನ್ ಆ್ಯಾವ್ರೇಜ್ 1 out of 1000 ಲೀವ್ಸ್ ಮೋರ್ ದ್ಯಾನ್ 100 years. ಇವಾಗ ನಾವೇ ಎಷ್ಟು ಜನ ನೋಡಿದ್ದೀವಿ ಆ ಥರ ನೋಡೋಕ್ಕೋದ್ರೆ? ಇಲ್ಲ. ಸೊ ಆದ್ದರಿಂದ ನಾನು ಹೇಳಿದ್ದು ಭೀಷ್ಮ ಕೃಷ್ಣ ಅಂದರೆ ಮಹಾಭಾರತ ಕಾಲ ಕೊಟ್ಟಾಯಿತು. ಈ ಬ್ರಹ್ಮಂದು ಕಥೆ ಹೇಳಿದಾಗ 50% ಅಂದರೆ ಇದಾಯಿತು. ಬರ್ತಾ ಬರ್ತಾ ಇವಾಗ ನಮ್ಮ ಭಾರತದಲ್ಲಿ ಇಂಡಿಯನ್ ಆ್ಯಾವ್ರೇಜು ಲಾಂಜಿವಿಟಿ 78ರಿಂದ 80ಕ್ಕೆ ಬಂದಿದೆ. ಆದ್ದರಿಂದ 80 ಚಾನ್ಸಸ್ ಇದೆ. ಆಯಿತಾ? ನಾನು ನಮ್ಮ ಬ್ಯಾಂಕಿಂಗ್ ವೃತ್ತಿಲಿ ಹೇಳ್ತೀನಿ, ಇದ್ದಿದ್ದರಲ್ಲಿ ಬ್ಯಾಂಕು, ಪಬ್ಲಿಕ್ ಸೆಕ್ಟಾರು, ಕೆಲವೊಂದು ಸೆಂಟ್ರಲ್ ಗೌರ್ಮೆಂಟು ಅಥವಾ ಸ್ಟೇಟ್ ಗೌರ್ಮೆಂಟ್ಗಳು ಇದ್ದಿದ್ದರಲ್ಲೇ ಅವರು ಸ್ವಲ್ಪ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ನೆಮ್ಮದಿ ಇದ್ದಾರೆ. ಯಾಕೆಂದರೆ ಆ ಪೆನ್ಷನ್ ಬರ್ತಾ ಇದ್ದಿಂದ ಆ ಟೆನ್ಷನ್ ಅನ್ನೋದು ಇಲ್ಲ. 80 ಆದವರು ಸುಮಾರು ಜನ ಇದ್ದಾರೆ, 70 ಅಂತೂ ಬೇಕಾಷ್ಟು ಜನ ಇದ್ದಾರೆ. ಸೊ ನೀವು 80 ಅಂತ ಕೇಳಿದ್ರಿ, ಅದಕ್ಕೆ ಹೇಳ್ತೀನಿ, ನಾವು ಸೋಲಾರ್ ಮಂತ್ ಆ್ಯಸ್ ವೆಲ್ ಆ್ಯಸ್ ಲೂನಾರ್ ಮಂತ್ ಅಂತ ಹೇಳ್ತೀವಿ. ಲೂನಾರ್ ಮಂತ್ ಅಂದರೆ ಎವರಿ 27 ಅಂದರೆ ಮುಗಿದೋಗ್ಬಿಡುತ್ತೆ, 28 ಡೇಸ್. ಇದು 30 ಡೇಸೇ ಮಂತು, ಅದು 28 ಡೇಸ್ಗೆ ಮಂತ್ ಆಗಿಬಿಡುತ್ತೆ. ಆದ್ದರಿಂದ ಲೂನಾರ್ ಮಂತ್ಸ್ ಆರ್ ಮೋರ್ ದ್ಯಾನ್ ಕಂಪೇರ್ಡ್ ಟು ಸೋಲಾರ್ ಮಂತ್ಸ್. ಅದು ಇವರು 80 ವರ್ಷಕ್ಕೆ ಎಷ್ಟೋ ಜನ ಏನು ಮಾಡ್ತಾರೆ, ಅದನ್ನೇ 80 ವರ್ಷ ಶತಾಭಿಷೇಕ ಅಂತಲೂ ಕೆಲವರು ಹೇಳಿಬಿಡ್ತಾರೆ. ತಪ್ಪದು. ಶತ ಅಂತ ಹೇಳಿದ್ರೆ 100, ಅದು ಶತಾಭಿಷೇಕ 80ಕ್ಕೂ ಅದು ಕನೆಕ್ಟ್ ಇಲ್ಲ. ಬಟ್ ಯಾರಾದರೂ ಹಿರಿಯರನ್ನು ಕೇಳಿ ನಾವು ತಿಳ್ಕೊಬೇಕಷ್ಟೆ. ಬಟ್ ಇಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ, ಈ ಸ್ಮಾರ್ತರು, ಅಯ್ಯರು ಇಂಥ ಸಂಪ್ರದಾಯದಲ್ಲಿ ಪ್ರತಿ 15 ದಿವಸಕ್ಕೊಂದ್ಸಲ ಹುಣ್ಣಿಮೆ ಬರುತ್ತಲ್ಲ, ಆ ಲೆಕ್ಕದಲ್ಲಿ 80 ಅಲ್ಲ 82 ವರ್ಷ ಆಯಿತು ಅಂದರೆ ಆ ವರ್ಷಕ್ಕೆ 13 ಲೆಕ್ಕ ಹಾಕ್ಕೊಂಡು 13 ಆ ಥರ ಹಾಕ್ಕೊಂಡು 1000 ಹುಣ್ಣಿಮೆ ಆಗಿರ್ಬೋದು ಅಂತೇಳ್ಬಿಟ್ಟು ಸಹಸ್ರ ಚಂದ್ರ ದರ್ಶನ ಅಂತೇಳ್ಬಿಟ್ಟು 81 ಆಗಿ 82 ಮುಂಚೆನೋ ಏನೋ ಮಾಡ್ಕೊಳ್ತಾರೆ. ಅದನ್ನು ಸಹಸ್ರ ಚಂದ್ರ ದರ್ಶನ ಅಂತೇಳ್ಬಿಟ್ಟು ಅದರಲ್ಲಿ ಎಷ್ಟೋ ಕಡೆ ಸರ್ ತಪ್ಪು ಅಂತ ತಿಳ್ಕೊಬಾರ್ದು. 60ರಲ್ಲೇ ಎಷ್ಟೋ ಜನ ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಇರೋದು, ಗಂಡ ಹೆಂಡತಿ ಒಟ್ಟಿಗೆ ಇರೋದು ಕಡಿಮೆ. 70ರಲ್ಲಿ ಯಾರು ಒಂದು ವಿಕೆಟ್ ಬಿದ್ದು ಬಿಟ್ಟಿರುತ್ತೆ. ಇಲ್ಲ ಅಪ್ಪ ಇರ್ತಾನೆ, ಅಮ್ಮ ಇರಲ್ಲ. ಇಲ್ಲ ಅಮ್ಮ ಇರ್ತಾರೆ, ಅಪ್ಪ ಇದ್ದರೆ ಏನೋ ಮಕ್ಕಳು ಸೇರಿ ಮಾಡಿಬಿಡ್ತಾರೆ. ಅಮ್ಮನಿಗೆ ನಮ್ಮಲ್ಲಿ ಯಾಕೋ ಗೊತ್ತಿಲ್ಲ, ಎಲ್ಲಾದ್ರಲ್ಲೂ ಸಮಾನತೆ ಅಂತ ಹೇಳ್ತೀವಿ, ಈಕ್ವಾಲಿಟಿ ಅಂತ ಹೇಳ್ತೀವಿ. ಬಟ್ ಅದು ಹೆಂಗಸು ಒಬ್ಬಳೇ ಇದ್ದರೆ ಅವ್ರಿಗೆ ಈ ಥರ ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗಲ್ಲ. ಸಾಮಾನ್ಯವಾಗಿ ನಾನು ನೋಡಿದಾಗೆ ಷಷ್ಠ್ಯಬ್ದ ಪೂರ್ತಿನೂ ಕೂಡ ಹೆಣ್ಣು ಮಕ್ಕಳಿಗೆ ಮಾಡೋದು ರೇರ್. ಇಲ್ಲ, ನನ್ನ ಕೇಳಿದ್ರೆ ಈಕ್ವಲಿ ಇಂಪಾರ್ಟೆಂಟ್. ಮಾತೃದೇವೋ ಭವ ಅಂತ ಅಲ್ಲಿ ಮಾತ್ರ ಹೇಳ್ಬಿಟ್ಟು ಇಲ್ಲಿ ಬಂದಾಗ ಸೆಕೆಂಡ್ ಪ್ರಯಾರಿಟಿ ಅನ್ನೋದು ತಪ್ಪು. ಇಲ್ಲ, ನಾನು ನಮ್ಮ ಮಕ್ಕಳಿಗೆಲ್ಲ ನಾನು ಹೇಳ್ತೀನಿ ನೋಡಿ, ಒಂದು ವಯಸ್ಸು ಅಥವಾ ಒಂದು ಅಂತಸ್ತು, ಒಂದು ಗ್ರೇಡ್ ಅನ್ನೋದು ಎಲ್ಲರಿಗೂ ಒಂದೇ ಸಮ. ಆದ್ದರಿಂದ ಇದನ್ನು ಬೇರೆ ಬೇರೆ ಥರ ವಿಂಗಡಣೆ ಮಾಡಿಕೊಡ್ದು, ಸೆಕೆಂಡ್ ಥಿಂಕಿಂಗು ಬರ್ಕೊಡ್ದು. ಈ 80 ಅನ್ನೋದು ಅದಕ್ಕೆ ಶತಾಭಿಷೇಕ ಅಂತ ಹೇಳೋದು, ಅದು ಶತಾಭಿಷೇಕ ಅದು ಹೆಂಗೆ ಬಂತು ನಂಗೆ ಗೊತ್ತಿಲ್ಲ. ಸಹಸ್ರ ಚಂದ್ರ ದರ್ಶನ ಅಂತ 80 ಅಂದರೆ ಅವರು ಯೂಶಲಾಗಿ ನಮ್ಮ ಹಿಂದೆ ಗಂಡನಿಗೂ ಹೆಂಡತಿಗೂ ಒಂದು 5ರಿಂದ 8 ವರ್ಷ ವ್ಯತ್ಯಾಸ ಅಂತ ಹೇಳಿದ್ರೆ ಅವರು 70 ಆಗಿರಬೇಕು, ಇವರು 80 ತನಕ ಬಂದಿರಬೇಕು. ಅದು ಕೂಡ ಪರ್ಸೆಂಟೇಜ್ ರೇಷಿಯೋ ಅನ್ನೋದು ಹೆಚ್ಚು ಕಡಿಮೆ ಕಮ್ಮಿ. ಒಬ್ಬೊಬ್ಬರೇ ಉಳಿದ್ಬಿಟ್ರೆ ಅವ್ರಿಗೆ ಎಷ್ಟೋ ಸಲ ಯಾರಾದರೂ ಒಬ್ಬರು ಬಿಟ್ಟರೆ ಅವ್ರಿಗೂ ಮಾಡಲ್ಲ. ಇದು ಶತಾಭಿಷೇಕ ಅಥವಾ ಸಹಸ್ರ ಚಂದ್ರ ದರ್ಶನ ಅಂತ ಹೇಳ್ತಾರೆ. ಇದು ಚೆನ್ನಾಗಿ ಮಾಡ್ತಾ ಇರ್ತಾರೆ. ಇನ್ನು 90 ಅನ್ನೋದು ನವತಿ ಶಾಂತಿ. ಅದು ನನಗೆ ಕೇಳಿದೆ, ನಾನು ನೋಡಿರೋದು ಕಳೆದ ಒಂದು 30-40 ವರ್ಷದಲ್ಲಿ ಒಂದು 4 ಜನ ನೋಡಿರ್ಬೋದು ಅಷ್ಟೇ. ಅದಕ್ಕೆಂದರೆ ಹೆಂಡತಿನೂ ಇರಬೇಕಲ್ಲ, ಒಬ್ಬರೇ ಆಗ್ಬಿಟ್ರೆ ಅವ್ರಿಗೆ ಮಾಡಲ್ಲ. ಬಟ್ ನಾನು ಒಂದು ಅಪ್ರಿಷಿಯೇಟ್ ಮಾಡಬೇಕು, ಇವಾಗ ಒಂದು 7-8 ವರ್ಷದಲ್ಲಿ ಕೆಲವೊಂದೆಲ್ಲ ಬದಲಾವಣೆ ನೋಡ್ಬಿಟ್ಟು ಶುಭ ಕೆಲಸಗಳಿಗೆಲ್ಲ ಯಾರಾದರೂ ಒಂದು ಮನೆ ಮೇಲೆ ಗಂಡ ಹೆಂಡತಿ ಕೂತ್ಕೊಳ್ಳಿದ್ದೆಲ್ಲ ಆಗಲ್ಲ ಅಂತ ಅದೆಲ್ಲ ಹೊಟ್ಟೋಯ್ತು. ಇವಾಗ ನಮ್ಮ ಅಯೋಧ್ಯೆನೇ ನೋಡಿದ್ವಲ್ಲ, ಒಬ್ಬರೇ ಕೂತ್ಕೊಂಡು ಮನೆ ಮೇಲೆ ಎಲ್ಲ ಮಾಡಿದ್ದಾರೆ. ಅದು ದೇಶಕ್ಕಾಗಿ, ರಾಷ್ಟ್ರೀಯತೆ ಅಂತ. ಆದ್ದರಿಂದ 100 ಅನ್ನೋದು ನನ್ನ ಲೈಫಲ್ಲಿ ನೋಡಿದ್ದು 2 ನೋಡಿದೆ ಸರ್ ನಾನು.
ನಮ್ಮ ಒಕ್ಕರಣೆ ಸಂಪತ್ಕುಮಾರಾಚಾರಂದವರು ವೇದ ವಿದ್ವಾನ್ ಅವರು, ಅವರು ನನ್ನ ಗುರುಗಳು ಬೇರೆ, ಮೆಂಟರ್ ಬೇರೆ. ಅವರು 102 ವರ್ಷ ಇದ್ದರು ಸರ್ ಅವರು ಕೂಡ. ಸೊ ಅದು ಶಾಸ್ತ್ರ ಅನ್ನೋದು ತುಂಬ ವಿಜೃಂಭಣೆ. ಇದ್ರ ಜೊತೆಗೆ ಒಂದು ಬಿಟ್ಟೋಗಿದೆ, ಅದನ್ನು ಹೇಳಬೇಕು. 60, 70, 80, 90, 100 ಆಯಿತು. ಇದ್ರ ಜೊತೆಗೆ ಕನಕಾಭಿಷೇಕ ಅಂತ ಹೇಳ್ತಾರೆ. ಇದು ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ಮರಿ ಮಕ್ಕಳು ಅಂದರೆ ಅದೇನು ಅಲ್ಲೂ ನೋಡಿ ನಮ್ಮವರು ಈ ಪಂಕ್ತಿ ಭೇದ ಅನ್ನೋ ಥರ ಲಿಂಗ ಭೇದನೂ ಮಾಡಾಕ್ಬಿಟ್ರು ಹಿಂದಿನೋ. ಅದು ಯಾಕೆ ಅನ್ನೋದು ಗೊತ್ತಿಲ್ಲ. ಮಗ ಹುಟ್ಟಬೇಕು, ಆ ಪೀಳಿಗೆ ಅಂತ ಹೇಳ್ತೀವಲ್ಲ, ನೆಕ್ಸ್ಟ್ ಜನ್ರೇಷನು, ಮಗನಿಗೆ ಮಗ 4th ಜನರೇಷನ್ನು, ಮಗನಿಗೆ ಮೊಮ್ಮಗ ಹುಟ್ಟಬೇಕು. ಅದೇನು ಎಲ್ಲೋ ಸೀರೀಸು ವಿಮೆನ್ ಇರ್ಕೂಡ್ದು, ಎಲ್ಲ ಮೆನ್ ಸೀರೀಸೇ ಇರಬೇಕು. ಆಗಿದ್ದಾಗ ಮಾತ್ರ ಅವ್ನು 4th ಜನರೇಷನ್ ಮಗು ಹುಡ್ತು ಅಂದರೆ ಆ ತಾತನಿಗೆ ಅವನಿಗೆ ಕನಕಾಭಿಷೇಕ ಅಂತ ಬಿಟ್ಟು ಚಿನ್ನದಲ್ಲಿ ಹೂಗಳು ಅದು ಇದೆಲ್ಲ ಕನಕಾಭಿಷೇಕ ಮಾಡಿ ಅವ್ರಿಗೆ ಮಾಡ್ತಾರೆ. ಅದು ಒಂದು ಅಪರೂಪ. ಅದು ಕೂಡ 1 in 100 ಬರೋದು ಅಪರೂಪ. ಅದು ಏನು ಒಬ್ಬರೇ ಉಳಿದ್ಬಿಟ್ರೆ ಇಲ್ಲ, ಅಲ್ಲೋ ಇಬ್ಬರು ಇದ್ದರೆ ಮಾತ್ರ ಮಾಡೋದು ಅಷ್ಟೇ. ನಾನು ಹೇಳಿದೆ, ಹುಟ್ಟಿದಾಗಲೇ ಒಂದು ನಮ್ಮಲ್ಲಿ ಅಕ್ಷರ ಅಂದವಾಗ ಅಂದರೆ ನಮ್ಮ ಆಲ್ಫಾಬೆಟ್ ಅಂದರೆ ಆ ಇಂದ ಪ್ರತಿಯೊಂದು ಶುರು ಆಗುತ್ತೆ. ನಾವು ಹುಟ್ಟಿದಾಗ ಅವನೊಬ್ಬ ಅನಾಮಿಕ ಅಂತ ಹೇಳಿದೆ, ಅವನಿಗೆ ನಾಮಕರಣ ಅಲ್ಲೇ ಅದು ಫಸ್ಟು, ಆಮೇಲೆ ಆಗುತ್ತೆ. ಆಮೇಲೆ ಅಕ್ಷರಾಭ್ಯಾಸ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಹಂಗೆ ಬಂದು ಅನ್ನಪ್ರಾಶನ ಆಗುತ್ತೆ. ನಮ್ಮಲ್ಲಿ ಅಗ್ನಿ ಇಲ್ಲದೆ ಯಾವುದೂ ಕೆಲಸ ಮಾಡೋಲ್ಲ. 60 ಆಗಲಿ 70 ಆಗಲಿ 80 ಆಗಲಿ ಹೋಮ ಒಂದಿಲ್ಲದೆ ಅದು ಆಯುಷ್ ಹೋಮ. ಅಂದರೆ ಎಷ್ಟೋ ನಗರ ಕಡೆ ಈವಿಲ್ ಐ ಅಂತ ಹೇಳ್ತಾರಲ್ಲ, ಅಂದರೆ ಕೆಲವು ಕೆಟ್ಟ ಗಣ್ಣುಗಳು ಅದು ಇದೆಲ್ಲ ಅವ್ರದ್ದು ಒಂದು ದೃಷ್ಟಿ ಬೀಳದೇ ಇರಲಿಂದನೂ ಕೂಡ ಈ ಒಂದು ಹೋಮವನ್ನು. ಆಮೇಲೆ ಶಾಂತಿಯಿಂದ ಬಂದು ಒಂದು ಪದ ಬಂದಾಗ 3 ಸಲ ಹೇಳಿ, ಓಂ ಶಾಂತಿ 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 ಅಂತ. ಒಂದು ಅವನು ಯೋಗಕ್ಷೇಮಕ್ಕೂ ಆಗಬೇಕು, ಸಂಸಾರಕ್ಕೂ ಆಗಬೇಕು, ಆಮೇಲೆ ಇಡೀ ಪ್ರಪಂಚಕ್ಕೂ ಆಗಬೇಕು. ಆಮೇಲೆ ಈಗ ಮಾನಸಿಕ, ದೈಹಿಕ, ಶಾರೀರಿಕ, ಆಧ್ಯಾತ್ಮಿಕ ಇದಕ್ಕೂ ಶಾಂತಿ ಆಗಬೇಕು. ಅದೊಂದು ಕೂಡ ಆಗಬೇಕು. ಅದಕ್ಕೆ ಆಮೇಲೆ ನಾವು ಇನ್ನೊಂದು ಹೇಳಬೇಕಂದ್ರೆ ಅನ್ನಂ ಬಹುಕೃವೀತ ಅಂತ ಹೇಳ್ತೀವಿ. ನಾವಲ್ಲಿ ಯಾವುದೇ ಒಂದು ಅನ್ನದಾನ ಆಗಲಿಲ್ಲ, ಯಾವ ಶಾಂತಿನೂ ಆಗಲ್ಲ. ಆಮೇಲೆ ಈವನ್ ಅಗ್ನಿಗೂ ಕೂಡ ಆ ಅನ್ನ ಬೆಳಲೇಬೇಕು. ಆಮೇಲೆ ಇನ್ನೊಂದು ಹೇಳ್ತೀವಿ, ಆರೋಗ್ಯ ಐಶ್ವರ್ಯ ಅಂತ ಹೇಳ್ತೀವಿ. ಆಯಸ್ಸು, ಆರೋಗ್ಯ, ಐಶ್ವರ್ಯ. ಇನ್ನೊಂದು ಹೇಳಬೇಕು ಅಂದರೆ ಆನಂದೋ ಬ್ರಹ್ಮೇ ದಿವ್ಯಜ. ಬ್ರಹ್ಮ ಯಾವುದು? ಆನಂದವೇ. ಇದೆಲ್ಲ ಮಾಡೋದು ಅಂದರೆ 60 ವರ್ಷ ತನಕ ಆ ಮನುಷ್ಯ ದುಡಿತಾ ಇದ್ದಾಗ ಅವನು ಬರೀ ಎಲ್ಲಿ ಮಕ್ಕಳು ನೋಡಿರಲ್ಲ, ಯಾವ ಸ್ಕೂಲ್ ಹೋಗಿರೋದು ಗೊತ್ತಿಲ್ಲ, ಏನು ಓದ್ತಾರೆ ಅನ್ನೋ ಗೊತ್ತಿಲ್ಲ. 60 ಆದಮೇಲೆ ಸ್ವಲ್ಪ ಅವನು ಫ್ಯಾಮಿಲಿ ಇದೆಲ್ಲ ಕಾನ್ಸಂಟ್ರೇಟ್ ಮಾಡಿ ಮಾಡೋಕ್ಕಾಗತ್ತೆ. ಆವಾಗ ಒಂಥರ ಆನಂದ. ಆಮೇಲೆ ಕೆಲವೊಂದು ವೈರಾಗ್ಯನೂ ಬರುತ್ತೆ. ಆಮೇಲೆ ಆಧ್ಯಾತ್ಮಿಕ ಇದಕ್ಕೆಲ್ಲ ಅವನು ಕನೆಕ್ಟ್ ಮಾಡ್ಕೊಳ್ಳಿ ಶುರು ಮಾಡ್ತಾನೆ. ಹೀಗೆ ಒಂದೆಲ್ಲ ಹಿಂದಿನ ಕಾಲಕ್ಕೆ ಈ ಸೋಷಿಯಲೈಸಿಂಗು, ಸೋಷಿಯಲ್ ಫಂಕ್ಷನ್ ಅಂದರೆ ಈ 60, 70, 80 ಇದರಿಂದಾನೇ ಸರ್ ಇದು ನಡಿಬೇಕು ಅಂತ ಹೇಳ್ತೀನಿ. ಇದು ಶ್ರೇಯಸ್ಸು, ಸಮಾಜಕ್ಕೂ ಒಳ್ಳೆಯದು, ಮಕ್ಕಳಿಗೂ ಒಳ್ಳೆಯದು. ಆಮೇಲೆ ಇದು ಒಂಥರ ಗೆಟ್ ಟುಗೆದರ್ ಅನ್ನೋದು ಒಂಥರ ಬೆಳ್ಕೊಳ್ಳುತ್ತೆ ಅಂತ ಹೇಳ್ತೀನಿ. ಹೋಮ ತರಹನೇ ದಾನ ಧರ್ಮಗಳಿಗೂ ಕೂಡ ಹೆಚ್ಚು ಒತ್ತನ್ನು ಕೊಡ್ತಾರೆ ಈ ಶಾಂತಿಗಳಲ್ಲಿ. ಗೋದಾನ ಎಷ್ಟೋ ಜನ ಮಾಡೋದನ್ನು ನೋಡ್ಬೋದು. ವ್ಯಕ್ತಿಗೆ ಮತ್ತು ಅವರ ಕುಟುಂಬಕ್ಕೆ ಈ ಶಾಂತಿ ಮಾಡೋದ್ರಿಂದ ಏನಾದರೂ ಫಲ ಸಿಗುತ್ತೆ ಅಂತ ಅನ್ನುವಂಥ ನಂಬಿಕೆ ಇದೆಯಾ? ಖಂಡಿತ ಸರ್. ಇದು ನಮ್ಮ KS ನಾರಾಯಣಾಚಾರ್ಯ, ನಮ್ಮ ಮೈಸೂರಿನವರು, ಇಲ್ಲಿ ಓದೋರು, ತುಂಬ ಒಂದು ದೊಡ್ಡ ಎಕ್ಸಾಂಪಲ್ ಅವರು. SLCಲಿ ರ್ಯಾಂಕ್ ಬಂದು BSc ಫಿಸಿಕ್ಸಲ್ಲೂ ರ್ಯಾಂಕ್ ಮಾಡಿದ್ರು. ಆಮೇಲೆ ಯಾಕೋ ಒಂಥರ ಆ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಸಬ್ಜೆಕ್ಟ್ ಅನ್ನೋದು ಬಿಟ್ಟು ಅವರು ಇಂಗ್ಲೀಷ್ ಲಿಟ್ರೇಚರ್ ಅಂತ ತಗೊಂಡು ಆಮೇಲೆ MA ಇದೆಲ್ಲ ಮಾಡಿ ಫಿಲಾಸಫಿ ತಗೊಂಡ್ರು. ಇಲ್ಲ, ನಾನು ಐ ವಾಂಟ್ ಟು ಬಿ ಇನ್ ದ ಫಿಲಸಾಫಿಕಲ್ ಆ್ಯಂಡ್ ಆಧ್ಯಾತ್ಮಿಕ ಲೈನ್ ಅಂತ ಬಿಟ್ಟು. ಸೊ ಇಲ್ಲ, ಮೆಟೀರಿಯಲ್ಸ್ಟಿಕ್ ಬೇಡ, ಈ ಮೆಂಟಲ್ ಪೀಸ್ ಅಂತ ಹೇಳ್ತೀವಲ್ಲ ಆ ಥರ. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲ ಜೊತೆ ಸೇರ್ಕೊಳ್ತೀವಿ, ನಾವು ಎಲ್ಲ ಜೊತೆ ಬೆರ್ಕೊಳ್ತೀವಿ. ಆಮೇಲೆ ನಾವು ಬರೀ ವಸುದೈವ ಕುಟುಂಬಿಕಂ ಅಂತ ಹೇಳೋದು, ಇದು ಒಂದೇ ಒಂದು ದೇಶ ಸರ್ ನಮ್ಮ ಭಾರತೀಯಲ್ಲಿ. ಸರ್ವೇ ಜನ ಸುಖಿನೋ ಭವಂತ. ಪ್ರತಿಯೊಂದು ದಿವಸ ನಾವು ಪ್ರೇ ಮಾಡೋದು ಬೇರೆ ಇನ್ಯಾವ ದೇಶದಲ್ಲೂ ಮಾಡಲ್ಲ. ನಾವು ಮಾಡೋದು ಆದ್ದರಿಂದ ಎಲ್ಲರೂ ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು, ಸಮಾಜ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅದೇ ನಮಗೆ ಮನಸ್ಸು ನೆಮ್ಮದಿ ಅಂತ ಕೊಡುತ್ತೆ, ಒಂದು ಶಾಂತಿನೂ ಕೊಡುತ್ತೆ. ಆದ್ದರಿಂದ ಓವರಾಲ್ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಕಂಟೆಂಟ್ಮೆಂಟ್ ಬರೋದು ಇವುಗಳಿಂದಾನೆ ಅಂತ ನಾನು ಕೂಡ ಹೇಳ್ತೀನಿ. ಈ ಒತ್ತಡದ ಜೀವನ ಶೈಲಿಯಲ್ಲಿ ಇಂಥ ಸಂಪ್ರದಾಯಗಳು ಅದು ಹೇಗೆ ಪ್ರಸ್ತುತ ಅಂತ ಹೇಳ್ತೀರಾ? ಬೇರೆ ಬೇರೆ ದೇಶಗಳಲ್ಲಿ ಇರ್ತಾರೆ ಮಕ್ಕಳು, ಅವರಿಗೆ ರಜಾನೂ ಸಿಗಲ್ಲ, ಏನೋ ಇಲ್ಲಿ ಮಾಡ್ತಾರಲ್ಲ, ಇಲ್ಲಿ ಬರಲಿಕ್ಕೂ ಆಗಲ್ಲ. ಕೆಲವು ಸಲ ಮದುವೆ ಆದರೆ ಅದೊಂದು ಘಟ್ಟ, ಅದರಿಂದ ಮಾಡ್ತಾರೆ. ಇವನ್ನೆಲ್ಲ ಇದು ಮಾಡುವಂಥದ್ದು ಕಷ್ಟ ಆಗಲ್ವಾ ಪ್ರಸ್ತುತ ಅಂತ ಹೇಳಿ ಅನ್ಸಲ್ಲ ಅಲ್ವಾ ಸರ್? ನೀವು ಒತ್ತಡ ಅಂತ ಹೇಳಿದ್ರೆ ಈಗಿನ ಕಾಲದವ್ರು ಹೇಳ್ತಾ ಪ್ರೆಷರ್ ಅಂತ ಬೇರೆ ಬೇರೆ ಥರ ಇರುತ್ತೆ. ನಾನು ಹೇಳ್ತೀನಿ, ನಾನು ಒಬ್ಬ ನನ್ನ 53ನೇ ವರ್ಷದ ವೃತ್ತಿ ಜೀವನ, ಪ್ರೊಫೆಷನಲ್ ಲೈಫ್, ದೇರ್ ಈಸ್ ಲಾಟ್ ಮೋರ್ ಪ್ಲೆಷರ್ ಇನ್ ವರ್ಕಿಂಗ್ ಅಂಡರ್ ಪ್ರೆಷರ್ ಅಂತ ಹೇಳ್ತೀನಿ.
ಪ್ರೆಷರ್ ಯಾವತ್ತಿಲ್ಲ. ಹಿಂದಿನ ಕಾಲದಲ್ಲಿ ದುಡ್ಡು ಸಿಗ್ತಾ ಇರಲಿಲ್ಲ, ಕೆಲಸ ನೆಮ್ಮದಿಯಾಗಿತ್ತು, ಕಮಿಟ್ಮೆಂಟು ಆಮೇಲೆ ಎಫಿಷಿಯನ್ಸಿನೂ ಚೆನ್ನಾಗಿತ್ತು. ಆಗಿನ ಕಾಲದಲ್ಲಿ ಬೇರೆ ಬೇರೆ ಥರ ಈ ಎಂಟರ್ಟೈನ್ಮೆಂಟು ಅದೆಲ್ಲ ಇನ್ಫರ್ಟೈನ್ಮೆಂಟ್ ಎಲ್ಲ ಇರಲಿಲ್ಲ. ಮನೆ ಪೂರ್ತಿ ಮಕ್ಕಳಿದ್ರು, ಅದೇ ಒಂದು ಅವರಿಗೆ ಒಂದು ಸಂತೋಷ ಕೊಡ್ತಾಯಿತ್ತು. ಇವಾಗ ನಾನೇ ನಮ್ಮ ತಂದೆ ಜೊತೆ ಆಟ ಆಡಿದ್ದೀನಿ, ಬೇಕಾಷ್ಟು ಸುತ್ತಾಡೋಕ್ಕೆ ಹೋಗಿದ್ದೀನಿ, ಎಲ್ಲ ಮಾಡಿದ್ದೀನಿ. ಈಗ ಅಪ್ಪನ ಜೊತೆ ಯಾವ ಮಕ್ಕಳು ಆಟ ಆಡೋಕ್ಕೆ ಹೋಗ್ತಾರೆ? ಇಲ್ಲ, ಸಾಧ್ಯನೇ ಇಲ್ಲ. ಯಾತಕ್ಕೆಂದರೆ ಅವನು ವರ್ಕ್ ಫ್ರಮ್ ಹೋಮು, ವರ್ಕ್ ಫಾರ್ ಹೋಮ್ ಇಲ್ಲವೇ ಇಲ್ಲ. ಅವನು ಸಾಯಂಕಾಲ 5 ಗಂಟೆಗೆ ಬಂದು ತಿರುಗಿನೂ ಆನ್ಲೈನ್ ಅಂತ ಹೇಳ್ಬಿಟ್ಟು 8 ಗಂಟೆಗೆ ಕೂತ್ರೆ ರಾತ್ರಿ 12 ಗಂಟೆಯೂ ಕೂತ್ಕೊಂಡೇ ಇರ್ತಾರೆ. ಇಲ್ಲ, ಆವಿದ್ದಲ್ಲಿ ಒಂಥರ ಈ ಪ್ರೊಫೆಷನಲ್ ಲೈಫ್ ಅನ್ನೋದು ಒಂಥರ ಹದಗೆಟ್ಟು ಹೋಗ್ಬಿಟ್ಟಿದೆ. ಮೊನ್ನೆ ತಾನೇ ಮೇ 1ನೇ ತಾರೀಕು ನಾವು ವರ್ಕರ್ಸ್ ಡೇ, ಕಾರ್ಮಿಕರ ದಿನಾಚರಣೆ ಅಂತ. ಕಾರ್ಮಿಕರ ದಿನಾಚರಣೆ ಅಂದರೆ ಏನು? 40 hours ಎ ವೀಕ್ ಅಂತ ಬಂತು, 8 hours ಎ ಡೇ ಅಂತ ಎಲ್ಲ ಬಂತು. ಇವತ್ತು ಎಲ್ಲಿ ಸರ್ ಇದು? ಐ ವರ್ಕ್ ಫಾರ್ ಇಂಗ್ಲೆಂಡ್ ಅಂತಾನೆ, ಇನ್ನೊಬ್ಬ ಐ ವರ್ಕ್ ಫಾರ್ ಪೋಲೆಂಡ್ ಅಂತಾನೆ, ಇನ್ನೊಬ್ಬ ಐ ವರ್ಕ್ ಫಾರ್ ಹಾಲೆಂಡ್ ಅಂತಾನೆ. 24 hours ವರ್ಕಿಂಗೇ ಆಗಿಬಿಡುತ್ತೆ. ಇಲ್ಲೇ ಕಾರ್ಮಿಕರ ದಿನಾಚರಣೆ, ಕಾಯಕವೇ ಕೈಲಾಸವೋ ಏನು ಅನ್ನೋದು ಇವಾಗ ಆ ಡೆಫಿನೇಷನ್ನೇ ಕಿತ್ತೋಗ್ಬಿಟ್ಟಿದೆ. ಇವಾಗ ಪ್ರೆಷರ್ ಅನ್ನೋದು ಇದೆ. ಯಾಕೆಂದರೆ ಮುಂಚೆ ಎಲ್ಲ ಯಾವುದಾದ್ರು ಒಂದು ಕೆಲಸಕ್ಕೆ ಸೇರಿದ್ರೆ ಈ ಚೌಕಾಬಾರ ಆಗೋ ಥರ ಗಟ್ಟಿ ಅನ್ನೋದು ಒಂದು ಗ್ಯಾರಂಟಿ ಇತ್ತು, ಕೆಲಸ ಗಟ್ಟಿ ಅಂತಿತ್ತು. ಇವಾಗ ಶುಕ್ರವಾರ ಬಂತು ಅಂದರೆ ಏನಪ್ಪ ನಂಗೆ ಗೊತ್ತಿಲ್ಲ, ನಾಳೆ ಕಂಟಿನ್ಯೂ ಆಗುತ್ತಲ್ಲ, ಪಿಂಕ್ ಸ್ಲಿಮ್ ಬರುತ್ತಾ ಇಲ್ಲ ಸೋಮವಾರ ಬಾ ಅಂತಾನ. ಈ ಥರ ಪ್ರೆಷರ್ಗಳು, ಒತ್ತಡಗಳೆಲ್ಲ ಶುರು ಆಗ್ಬಿಟ್ಟಿದೆ. ಇನ್ಸೆಕ್ಯೂರಿಟಿ ಅದಲ್ಲ. ಅಂದರೆ ಮಕ್ಕಳು ಏನೇ ಹೊರದೇಶಕ್ಕೆ ಹೋದರೂ ಕೂಡ ಕೆಲವರು ಅಂತೂ ಅಟ್ಲೀಸ್ಟ್ ತಂದೆ ತಾಯಿಯ ಗೌರವ ಎಲ್ಲ ಇಟ್ಕೊಂಡು ಬಂದು ಇದೆಲ್ಲ ಸೆಲೆಬ್ರೇಟ್ ಎಲ್ಲ ಮಾಡ್ತಾಯಿದ್ದಾರೆ. ಇನ್ನೂ ಅಷ್ಟು ಏನೂ ಹದಗೆಟ್ಟು ಹೋಗಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಸರ್. ಅಲ್ಲ, ಕೆಲವು ಶವ ಸಂಸ್ಕಾರಕ್ಕೂ ಕೂಡ ಮಕ್ಕಳು ಬರೋಲ್ಲ ಅಂಥೇಳಿ ಅನ್ನುವಂಥ ಪರಿಸ್ಥಿತಿಗಳನ್ನು ನಾವು ಕೇಳ್ತೀವಿ. ಇಂತಹ ಸಂದರ್ಭದಲ್ಲಿ ಈ ತರಹದ್ದನ್ನು ಆಚರಣೆ ಮಾಡೋದಕ್ಕೆ ಅವರಿಗೆ ಆಸಕ್ತಿ ಬರುತ್ತಾ, ಹೇಗೆ ಅಂತ? ಸರ್, ಇದು ಎಕ್ಸಾಂಪಲ್ ನಾನೇ ಹೇಳಬೇಕು ಅಂದರೆ 1996 ನಾನು ನಮ್ಮ ಅಣ್ಣ ಇದ್ದವನು. ನಮ್ಮ ಫಾದರ್ ಬೆಳಿಗ್ಗೆ 9 o'clock ಹೋಗ್ಬಿಟ್ರು. ಸರಿ, ಅವನು ನಮ್ಮ ಅಣ್ಣ ಬರ್ತೀನಿ ಅಂತ ಗೊತ್ತಾಯಿತು. ನಾನೇ ಕೆಲಸ ಎಲ್ಲ ಮಾಡ್ಬೋದು, ಅವ್ನು ಬರ್ತೀನಿ ಅಂತ ಗೊತ್ತಾಗಿ. ಈಗಿನ ಕಾಲದಲ್ಲಿ ಆ ವ್ಯವಸ್ಥೆ ಇದೆ, ಮಾರ್ಚುರಿ ಬಾಕ್ಸ್ ಅನ್ನೋದು ಇಡೋ ವ್ಯವಸ್ಥೆ ಇದೆ. ಅವ್ನು ಬರ್ತೀನಿ ಅಂತ ಗೊತ್ತಾಗ ಹಾಗೂ ಸರ್ ಇಬ್ಬರು ಸೇರಿ ಮಾಡೋಣ ಅಂತ 2 days ಬಿಟ್ಟು 29th April ಹೋಗಿದ್ದಕ್ಕೆ 1st May ದಿವಸ ನಾವು ಕಾರ್ಯಕ್ರಮ ಮಾಡಿದ್ವಿ. ಅಂದರೆ ಅವ್ರಿಗೂ ಆಸೆ ಇರುತ್ತೆ, ಬರಬೇಕು, ನನ್ನ ತಂದೆ ಕಾರ್ಯ ಎಲ್ಲ ಮಾಡಬೇಕು ಅಂತ. ಆ ಸೌಲಭ್ಯಗಳು, ಕನ್ವೀನಿಯನ್ಸು ಇವಾಗ ನೋಡಿ, ಇವಾಗ ಎಷ್ಟೋ ಕಡೆ ಎಲ್ಲ ಏರ್ ಶೆಡ್ಯೂಲ್ ಏನೇನಾಗ್ತಾಯಿದೆ ದೇವರಿಗೆ ಗೊತ್ತಿಲ್ಲ. ಬಟ್ ಅಷ್ಟು ಇನ್ನೂ ಡಿಸ್ಟೆನ್ಸ್ ಮಾಡ್ಕೊಂಡಿಲ್ಲ. ಕಾರಣ ಅಂತ ಇವಾಗ ನನಗೊಂದು 1 ವರ್ಷದ ಹಿಂದೆ ಆಯಿತು. ಒಬ್ಬ ಹುಡುಗ ಇದ್ದ, ಅವ್ರ ಫಾದರ್ ಬಂದು ಹಾಸ್ಪಿಟಲ್ ಇದ್ದರು. ಬೆಳಿಗ್ಗೆ 3 ಗಂಟೆಯಲ್ಲಿ ಹೋಗ್ಬಿಟ್ರು ಅಂತ ಗೊತ್ತಾಯಿತು. ಸರ್, ನಾನು ನಮ್ಮ ತಂದೆಯವರು ಐ ಡೊನೇಷನ್ ಮಾಡಬೇಕು, ಬಟ್ ನಾನು ಅಮೇರಿಕಲ್ಲಿದ್ದೀನಿ ಅಂತೇಳ್ಬಿಟ್ಟು. ಯಾರಾದರೂ ಒಬ್ಬರು ಕನ್ಸೆಂಟ್ ಕೊಡಬೇಕಲ್ಲ. ನೀವೊಂದು ಕೆಲಸ ಮಾಡಪ್ಪ, ನೀನು ಆಡಿಯೋ ರೆಕಾರ್ಡಿಂಗ್ ಮಾಡು, ನಾನು ಬೇಕಾದ್ರೆ ಹಾಸ್ಪಿಟಲ್ ಹೋಗ್ತೀನಿ, ಮಾತಾಡ್ತಾಯಿದ್ದೀನಿ, ನೀನು ವೀಡಿಯೋ ಕಾಲ್ ಮಾಡು ಇದು ಅಂತ ಹೇಳ್ಬಿಟ್ಟು ಅವರು ಬರೋಕ್ಕಾಗಲಿದ್ದು. ಅವರು ಏನು ಮನಸ್ಸಲ್ಲಿ ಅಂತಿಮ ಒಂದು ಮಾಡಬೇಕು ಅಂತಿದ್ದು ಅದನ್ನು ಇಂಪ್ಲಿಮೆಂಟ್ ಮಾಡಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಅದು ಆಯಿತು ಸರ್. ಅದು ಕೆಲವೊಂದು ಸಾಧ್ಯತೆ ಇದೆ, ಕೆಲವೊಂದು ಸೌಲಭ್ಯಗಳಿಂದ ಬರುತ್ತೆ, ತಾಂತ್ರಿಕ ಇದರಿಂದ ಆಗತ್ತೆ ಅಂತ. ಗೌರವ ಇದೆ, ಆಮೇಲೆ ನಿಜವಾಗಿದೆಯಲ್ಲೋ ಗೊತ್ತಿಲ್ಲ, ಗೌರವ ಅಂತೂ ಇದೆ. ಇದನ್ನು ಮಾಡಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಅಂಥವ್ರು ಏನು ಮಾಡ್ಬೋದು ಕನಿಷ್ಠ? ಒಳ್ಳೆ ಪ್ರಶ್ನೆನೇ. ಈಗಿನ ಕಾಲದಲ್ಲಿ ಏನು ತಿಳ್ಕೊಂಡ್ಬಿಡ್ತಾರೆ ಮಕ್ಕಳು, ದುಡ್ಡು ಕಳಿಸ್ಬಿಟ್ರೆ ಅಪ್ಪ ಅಮ್ಮನ ನೋಡ್ಕೊಂಡು ಅಂತ ಬಿಟ್ಟು. ಅಲ್ಲ, ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಇಲ್ಲಿನವ್ರು ಅಲ್ಲಿ ಹೋಗಿದರೆ ಅವ್ರಿಗೂ ಸಮಾಧಾನ ಆಗಲ್ಲ. ಆ ಒಂದು ಎಡರು ತೊಡರುಗಳಿರುತ್ತೆ. ಅಂಥ ಟೈಮಲ್ಲಿ ದೇವಸ್ಥಾನಗಳಲ್ಲಿ ಯಾವುದಾದ್ರು ಕೂಡ ಈ ಒಂದು ಸೇವೆ ಅಥವಾ ಕೈಂಕರ್ಯಗಳು ಅಥವಾ ಒಂದು ಏನು ಸಹಸ್ರನಾಮ ಪಾರಾಯಣ ಮಾಡ್ಬೋದು. ಇವತ್ತು ಬೆಳಗ್ಗೆ ನಾನು ಹೋಗಿದ್ದೆ, ಸಂತಾನ ಗೋಪಾಲಕೃಷ್ಣ ಹೇಗಿರು ಬಂದಿದ್ದೀನಲ್ಲ ಈ ಊರಿಗೆ, 1/2 hour ಮುಂಚೆ ಬಂದಿದ್ದೆ. ಅಲ್ಲ ನರಸಿಂಹ ಸಹಸ್ರನಾಮಾವಳಿ ಪಾರಾಯಣ ಮಾಡಿಬಿಟ್ಟು ಬಂದೆ. ನಾನು ಲೋಕ ಕಲ್ಯಾಣಕ್ಕೂ ಮಾಡ್ಬೋದಲ್ಲ, ಈ ಥರ ಒಂದು 4 ಜನ ಕರೆದುಬಿಟ್ಟು ಸತ್ಸಂಗ ಮಾಡಿ 4 ಜನಕ್ಕೆ ಒಂದು ಭಜನ್ನು ಇಂಥದ್ದೆಲ್ಲ ಮಾಡಿದ್ರೆ ಅದು ಮನಸ್ಸು ನೆಮ್ಮದಿ ಸಿಗುತ್ತೆ, ಅದು ಕೂಡ ಶಾಂತಿ ಸಿಗುತ್ತೆ. ಒಟ್ಟಲ್ಲಿ ಯಾವುದಾದ್ರು ಒಂದು ಕಾರ್ಯರೂಪದಲ್ಲಿ ಮಾಡಿದ್ರೆ ಒಳ್ಳೆಯದು. ಅದಕ್ಕೆ ಹೇಳೋದು ಧನ ಧರ್ಮ ತತಃ ಸುಖಂ ಅಂತ ಬಿಡು. ಧನ ಇದೆ, ಧರ್ಮ ಕೆಲಸ ನಡೀಲಿ ಅಂತ ಮಾಡ್ಬೋದು ಸರ್. ಅಂದರೆ ಅದೇ ಡೇಟಲ್ಲೇ ಮಾಡೋಕ್ಕಾಗತ್ತಾ, ಅದೇ ನಕ್ಷತ್ರದಲ್ಲಿ ಮಾಡೋಕ್ಕಾಗತ್ತಾ ಅನ್ನೋ ಸಮಸ್ಯೆಗಳು ಬರುತ್ತೆ. ನಾನು ಹೇಳ್ತೀನಿ, ಲೈಫ್ ಈಸ್ ಫುಲ್ ಆಫ್ ಸ್ಯಾಕ್ರಿಫೈಸ್ ಆ್ಯಂಡ್ ಕಾಂಪ್ರಮೈಸ್ ಅಂತ ಹೇಳ್ತೀನಿ. ಬಟ್ ಅಲ್ಟಿಮೇಟ್ಲಿ ಸ್ಯಾಟಿಸ್ಫೈ ಅಷ್ಟೇ. ನಮ್ಮ ಮನಸ್ಸಮಾನ ಆನಂದವೇ ಬ್ರಹ್ಮ ಅಷ್ಟೇ ನಾನು ಹೇಳೋದು. ಹಿರಿಯರ ಬಗ್ಗೆ ನಾವು ಆಚರಿಸ್ತಾ ಇರುವಂಥ 60 ವರ್ಷದಿಂದ ಶುರುವಾಗಿ
100 ವರ್ಷಗಳವರೆಗಿನ ಶಾಂತಿಗಳನ್ನು ನೋಡಿದ್ವಿ. ಇದನ್ನು ಆಚರಿಸುವುದರಿಂದ ಮಕ್ಕಳಿಗಾಗುವಂಥ ಸಮಾಧಾನ ಮುಂತಾದವುಗಳನ್ನೆಲ್ಲ ತಾವು ವಿವರಿಸಿದ್ದೀರಾ. ಈ ವಿಚಾರದಲ್ಲಿ ನಮ್ಮ ಕೇಳುಗರಿಗೆ ಅನೇಕ ವಿಚಾರಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು. ನಮಸ್ಕಾರ.